ಬಾಗೇಪಲ್ಲಿ ಪೊಲೀಸ್ ಠಾಣೆಯಲ್ಲಿ ಶಾಂತಿ ಸಭೆಯನ್ನ ಆಯೋಜನೆ ಮಾಡಿ ಮಾತನಾಡಿದ ಪೊಲೀಸ್ ಇನ್ಸ್ಪೆಕ್ಟರ್ ಪ್ರಶಾಂತ್ ವನ್ನಿ ರವರು ಶಾಂತಿ ಹಾಗೂ ಸೌಹಾರ್ದತೆಯ ಗೌರಿ ಗಣೇಶ ಹಬ್ಬವನ್ನ ಆಚರಣೆ ಮಾಡೋಣ ಎಂದು ಸಾರ್ವಜನಿಕರಿಗೆ ಮಾಹಿತಿಯನ್ನ ತಿಳಿಸಿದರು. ಕಾನೂನು ಉಲ್ಲಂಘನೆ ಮಾಡಿ ಗಣೇಶನನ್ನು ಇಡುವುದು ಹಾಗೂ ಇತರೆ ಧ್ವನಿ ವರ್ಧಕಗಳನ್ನು ಉಪಯೋಗಿಸಿದರೆ ಕಾನೂನು ರೀತಿ ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಕೆಯನ್ನು ಸಹ ನೀಡಿದರು. ಆಮೇಲೆ ನೈಟ್ ಟೈಮು ನೋಡಪ್ಪ, ಇದು ಇಂಪಾರ್ಟೆಂಟು. ಯಾವುದೇ ಕಾರಣಕ್ಕೂ ಗಣೇಶ ಇಟ್ಟಿದ್ದೀವಿ ಎಲ್ಲರೂ ಹೋಗಿ ಮಲಗೋದು, ಅಲ್ಲಿ ಏನೋ ಒಂದ್ಸರಿ ನಾಯಿಗಳು ಬರ್ತವೆ, ಏನೋ ಅಕಸ್ಮಾತ್ ವಿಗ್ರಹ ಏನೋ ಆಗ್ತವೆ. ಅದರಿಂದ ಯಾರೋ ತೊಂದರೆ ಆಗ್ದಿರ ಹಂಗೆ ನೋಡ್ಕೋಬೇಕು. ನಾವಂತೂ ಇದ್ದೇ ಇರ್ತೀವಿ, ಬಟ್ ನೀವು ಜವಾಬ್ದಾರಿ ವಹಿಸ್ಕೊಂಡು ಸ್ವಲ್ಪ ಬೇಗ ಮುಗಿಸ್ಕೊಂಡು ಬರೋ ಅಂತ. ಆಮೇಲೆ ಬಲವಂತವಾಗಿ ವಸೂಲಿ ಇಲ್ಲ, ಅವ್ರ ಮೇಲೆ ಕ್ರಮ ಅಂತ ತೆಗೆದು ಜನ ಕೊಡ್ತಾರೆ ಇಸ್ಕೊಳ್ಳಿ, ಅದ್ರ ಬಗ್ಗೆ ಇಲ್ಲ. ಬಟ್ ಬಲವಂತವಾಗಿ ಯಾವುದೇ ಕಾರಣ ನಾವು ಇವು ನಡೆಸೋವಂಥವ್ರು ಇದ್ದರೆ ಇವಾಗಲೇ ನಮ್ಮ ಗಮನಕ್ಕೆ ತಂದು ಅವ್ರ ಮೇಲೆ ಆ್ಯಕ್ಷನ್ ತಗೋರಿಸಿ. ಯಾವುದೇ ಕಾರಣಕ್ಕೂ ಹಬ್ಬದ ಟೈಮಲ್ಲಿ ಹಬ್ಬ ಅನ್ನೋದನ್ನು ಅಡ್ವಾಂಟೇಜ್ ತೊಗೊಂಡು ಅಲ್ಲಿ ಬೇಕು ಅಂತ ಕುಡಿದು ಬಂದು ನೀನೇನು ಮಾಡಿದೆ, ಅವನೇನು ಮಾಡ್ದ, ಇಲ್ಲಿ ಮಾಡಬೇಡ ಅಲ್ಲಿ ಮಾಡ, ಇವೆಲ್ಲ ಇಲ್ಲ. ಹಬ್ಬ ಮಾಡೋದೊಂದು ಸೌಹಾರ್ದತೆ ದೃಷ್ಟಿಯಿಂದ ಮಾಡೋದು, ಎಲ್ಲ ಹಬ್ಬದ ರೀತಿಯಾಗಿ ಮಾಡೋಣ. ಅಲ್ಲಿ ಬಂದು ರೌಡಿ ಆ್ಯಕ್ಟಿವಿಟೀಸು ಅಂತಿಂಥವ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ಇಲ್ಲ, ಬಿಡೋದಿಲ್ಲ. ಆಮೇಲೆ ಬೇರೆ ಬೇರೆ ಸಮುದಾಯದ ಜನ ಇರ್ತವೆ, ಮಸೀದಿಗಳಿರ್ತವೆ, ಎಲ್ಲ ಜೊತೆಗೆ ಎಲ್ಲ ಸಂತೋಷವಾಗಿ ಮಾಡಬೇಕು. ಹಬ್ಬದ ರೀತಿ ಬೇರೆ ರೀತಿ ಯಾವುದೇ ಆದಂತಹ ಕೆಟ್ಟ ಯೋಚನೆಗಳು ತಲೆನಾಗ ಇಟ್ಕೊಂಡು ಬೇರೆ ರೀತಿ ಮಾಡೋಣ ಅಂದ್ಕೊಂಡ್ರೆ ದಯವಿಟ್ಟು ಊರು ಲೀಡರ್ಸ್ ಇದ್ದೀರಿ, ಎಲ್ಲ ಆಯೋಜಕರಿದ್ದೀರಿ, ಅವ್ರು ಫಸ್ಟೇ ಹೇಳ್ಬಿಡಿ. ನಾವೇನೇ ವಿಚಾರ ಇದ್ರೂ ಮೊದಲು ಆಯೋಜಕರು ಯಾರು ಪರ್ಮಿಷನ್ ತೊಗೊಂಡಿರ್ತೀರಿ ಅವ್ರಿಗೆ ಕರೆದು ಕೇಳ್ತೀವಿ ಯಾರು ಏನು ಎತ್ತ. ಆಮೇಲೆ ನೀವು ಅಷ್ಟೇ ಆ ಮೆರವಣಿಗೆ ಮಾಡುವಾಗ ಬೇಕು ಅಂತ ನಿಧಾನ ಮಾಡಿ ಯಾರಾದರೂ ಬೇರೆ ಊರವರು ಗಣೇಶ ಇಟ್ಟ ಮೇಲೆ ಅಲ್ಲಿ ಮಿನಿಮಮ್ ಒಂದು ಇಬ್ಬರಿಗೆ ಯಾರಿಗಾದ್ರೂ ಅಲ್ಲಿ ಇರೋಂಗೆ ಮಾಡಬೇಕಪ್ಪ. ಯಾಕಂದರೆ 3 ದಿನ 7 ದಿನ ಇಡ್ತಾ ಇದ್ದೀರಿ, ಆರ್ಗನೈಸರ್ಸ್ ಜವಾಬ್ದಾರಿ ಸ್ಥಳದಲ್ಲಿ ಅವರು ಯಾರಾದರೂ ಇರಲೇಬೇಕು. ಆಮೇಲೆ ಲೈಟಿಂಗ್ ವ್ಯವಸ್ಥೆ ಸ್ವಲ್ಪ ಕ್ಲೀನಾಗಿರಲಿ, ದೇವ್ರು ಇಡ್ತಿರೋ ಹತ್ರ ಇದೊಂದು ಇರಬೇಕು. ಆಮೇಲೆ ನೀವು ಗಣೇಶ ದೊಡ್ಡದು ಇಟ್ಟಿದ್ರೆ ಎಲ್ಲಿ ದೊಡ್ಡದು ಇರ್ತೀರಾ ನಿಮ್ಗೆ ಗೊತ್ತಿರ್ತವೆ, ಕರೆಂಟ್ ಲೈನ್ಗಳು ಎಲ್ಲಿ ಹೋಗಿರ್ತವೆ. ನೀವು ಬಿಡೋ ದಿನ ಇಲ್ಲ ತರೋ ದಿನ ಫಸ್ಟೇ ಇವ್ರಿಗೆ ಹೇಳ್ಬಿಡಿ, ಯಾಕೆ KEB ಅವ್ರಿಗೆ. ಯಾಕಂದರೆ ಹೋಗುವಾಗ ತಗಲಿ ಮೋಸ್ಟ್ಲಿ ಹೋದ ವರ್ಷ ಏನೋ ಬೇರೆ ಬೇರೆ ಕಡೆ ತುಂಬ 3-4 ಜನ ಹಾವೇರಿನ ಎಲ್ಲ ಹೆಚ್ಚು ಕಡಿಮೆ ಆಯಿತು, ಗಣೇಶ ಡೆತ್ ಆಗಿದೆ. ಅಂತ ಯಾವುದೋ ತೊಂದರೆಗಳು ನಮ್ಮ ಇದರಲ್ಲಿ ಆಗಂಗಿಲ್ಲಪ್ಪ. ಎಲ್ಲ ಶಾಂತ ರೀತಿಯಿಂದ ಚೆನ್ನಾಗಿ ಹಬ್ಬದ ಥರ ಸಂತೋಷವಾಗಿ ಆಚರಿಸೋಣ. ಇವು ನೋಡ್ಕೋಬೇಕು, ವೈರ್ಗಳೇನಾದರೂ ಹೋಗಿದ್ರೆ ಅವು ಮುಂಚೆನೇ ತಗ್ಸೋ ವ್ಯವಸ್ಥೆ ಮಾಡ್ಕೊಬೇಕು. ದೊಡ್ಡದೇನಾದರೂ ಇದ್ದರೆ ಹಳ್ಳಿಗಳ ಕಡೆ ನೋಡಿ ಗಣೇಶ ಬಿಡುವಾಗ ಆರ್ಗನೈಸರ್ಸ್ಗೆ ಹೇಳ್ತಾ ಇದ್ದೀವಿ ನೋಡಪ್ಪ, ಅಲ್ಲಿ ಬಂದಿರ್ತಾರೆ, ಕುಡ್ದಿರ್ತಾರೆ, ಬೇರೆ ಬೇರೆ ಕಡೆ ಈ ಹಿಂದೆ ಆಗಿದ್ದಾವೆ, ನೀವು ನೋಡಿದ್ದೀರ, ಗೊತ್ತಿರ್ತಾರೆ ಎಲ್ಲರೂ. ಏನು ಗಣೇಶ ಬಿಡೋ ದಿನ ಎಲ್ಲರೂ ನೀರುಗಿಳಿಯೋದು, ಆಮೇಲೆ ಬಿಟ್ಟ ಕೆಸರಿರ್ತವೆ, ಆ ಟೈಮಲ್ಲಿ ತೊಂದರೆ ಆಗಿರೋ ಇದ್ದಾವೆ. ಹಂಗಾಗಿ ಯಾರಿಗೆ ಈಜು ಬರ್ತದೆ ಅಂಥವ್ರು, ಗೊತ್ತಿರೋ ಅಂಥವ್ರು ಮಾತ್ರ ತುಂಬ ಆಳಕ್ಕೆ ಹೋಗ್ದಂಗೆ ಗಣೇಶ ಇಡೋದಕ್ಕೆ ವ್ಯವಸ್ಥೆ ಮಾಡ್ಕೋಬೇಕು. ಆಮೇಲೆ ಈ ಹಿಂದೆಯೇ ಸರ್ಕಾರದಿಂದನೂ ಗೈಡ್ಲೈನ್ಸ್ ಬಂದಿದ್ದಾವೆ, ಯಾವುದೇ ಕಾರಣಕ್ಕೂ ಪಟಾಕಿಗಳು, ಹಸಿರು ಪಟಾಕಿ ಬಿಟ್ಟು ಬೇರೆ ಪಟಾಕಿಗಳು ಹೊಡೆಯಂಗಿಲ್ಲ. ಇದು ಸರ್ಕಾರದ ಸೂಚನೆ. ನಾನು ಏನು ಹೇಳ್ತಾ ಇದ್ದೀನಿ ಇವೆಲ್ಲ ಸರ್ಕಾರದಿಂದ ಬಂದಿರೋ ಅಂಥವು ಮತ್ತು ನ್ಯಾಯಾಲಯಗಳು ನೀಡಿರೋಂಥ ಆದೇಶಗಳ ಪ್ರಕಾರ ಹೇಳ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಇದು ಮಾಡೋಂಗಿಲ್ಲ. ಆಮೇಲೆ ಟೌನಲ್ಲಿ ಮೆರವಣಿಗೆಗಳು ನೀವು ಹೋಗೋ ದಾರಿ ಏನಿದೆ, ಈವನ್ ಹಳ್ಳಿಗಳಲ್ಲಿ ತುಂಬ ದೂರ ತೊಗೊಂಡೋಗ್ಬಿಡ್ತಾ ಇದ್ದೀವಿ ಅಂದರೆ ಯಾವ ರೂಟಲ್ಲಿ ಹೋಗ್ತೀರಾ ಅನ್ನೋ ಮಾಹಿತಿಯನ್ನು ನೀವು ಕೊಡಬೇಕು. ರೂಟು ಟೌನಲ್ಲೂ ಅಷ್ಟೇ, ಟೌನಲ್ಲಿ ನೀವು ಬಿಡೋ ಟೈಮ್ಗೆ ಯಾವ ರೂಟಲ್ಲಿ ಹೋಗ್ತೀರಾ ಅಂತ. ತುಂಬ ಜನ ಆರ್ಕೆಸ್ಟ್ರಾ ಅದು ಇದು ಆರ್ಕೆಸ್ಟ್ರಾ ನೀವು ಇಟ್ಕೊತೀರಾ, ಪರ್ಮಿಷನ್ ತೊಗೋಬೇಕು. ಬಟ್ ಹೇಳಿದ್ದೀನಿ 10 ರಿಂದ ಬೆಳಗ್ಗೆ 6 ಗಂಟೆವರೆಗೂ ಯಾವುದೇ ರೀತಿ ಲೌಡ್ ಸ್ಪೀಕರ್ಸು ಯೂಸ್ ಮಾಡೋಂಗಿಲ್ಲ. ಇದು ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನ ಪ್ರಕಾರ ಇರೋದು. ಯಾವುದೇ ಕಾರಣಕ್ಕೂ ಅದು ಮಾಡೋಂಗಿಲ್ಲ. ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನಂತೆ 10 ರಿಂದ ಬೆಳಗ್ಗೆ 6ವರೆಗೆ ಯಾವುದೇ ಕಾರಣಕ್ಕೂ ಇದು ಸೌಂಡ್ ಸಿಸ್ಟಮ್ಗಳು ಹಾಕೋಂಗಿಲ್ಲ. ರಾತ್ರಿ 10 ರಿಂದ ಬೆಳಗ್ಗೆ 6 ಗಂಟೆವರೆಗೂ ಯಾವುದೇ ಕಾರಣಕ್ಕೂ ಸೌಂಡ್ ಸಿಸ್ಟಮ್ಮು, ಲೌಡ್ ಸ್ಪೀಕರು ಇವು ಹಾಕೋಂಗಿಲ್ಲ. ಎಲ್ಲರೂ 5 ದಿನ 7 ದಿನ ಇಡ್ತಿದ್ದೀರಿ, ಇಡೀ ಹಬ್ಬ ಸಂತೋಷವಾಗಿ ಮಾಡೋಣ, ನಾವು ಬರ್ತೀವಿ, ನಮ್ಮ ಪೊಲೀಸವರು ಬರ್ತಾರೆ, ಅಲ್ಲಿ ವಿಸಿಟ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಬಟ್ ತರಲೆಗೆ ಅಲ್ಲಿ ಸುಮ್ಮನೆ ಮತ್ತು ಆ ವಿಚಾರಕ್ಕೆ, ಸಣ್ಣ ಪುಟ್ಟ ವಿಚಾರಕ್ಕೆ ಜಗಳ ಇವಕ್ಕೆ ಯಾವುದಕ್ಕೂ ಅವಕಾಶ ಇಲ್ಲ. ಆಮೇಲೆ ಬ್ಯಾನರ್ಸು ಬಂಟಿಂಗ್ಸು
ಯಾವುದೇ ಕಾರಣಕ್ಕೂ ವಿತೌಟ್ ಪರ್ಮಿಷನ್ನು ಹಳ್ಳಿಗಳಲ್ಲಿ ಪಂಚಾಯತ್ ಇದ್ದು ಟೌನಲ್ಲಿ ಪುರಸಭೆ ಪರ್ಮಿಷನ್ಗಳಿದ್ದೀರ ಎಲ್ಲದರಲ್ಲೇ ನಾವು ವಿಜೃಂಭಣೆಯಿಂದ ಆಗ್ತಾ ಇದೀವಿ. ಗಣೇಶ ಅದು ಇದು ಅಂತ ಬ್ಯಾನರ್ಸು ಬಂಟಿಂಗ್ಸ್ಗಳು ಹಾಕಿ ನಿಮ್ಮ ಫೋಟೋಗಳು ಹಾಕೊಳ್ಳೋದು ಇವೆಲ್ಲ ಯಾವುದೂ ಅಲೋಡ್ ಇಲ್ಲಪ್ಪ. ಬ್ಯಾನರ್ಸು ಬಂಟಿಂಗ್ಸ್ಗಳಿಗೆ ಪರ್ಮಿಷನ್ ತೊಗೋಬೇಕು. ನೀವು ಅದು ಬಿಟ್ಟು ಹಾಕ್ತೀರಿ ಅಂದರೆ ನಗರಸಭೆಯವ್ರದ್ದು ಇದು ಪುರಸಭೆಯದು ಪರ್ಮಿಷನ್ ತೊಗೊಳ್ಳಿ, ಅಲ್ಲಿ ಪಂಚಾಯತಿ ಪರ್ಮಿಷನ್ ತೊಗೊಂಡೇ ಹಾಕಬೇಕು. ಎಷ್ಟು ದಿನ ಇರ್ತೀರ ಹೇಳ್ಬೋದಾ ಒಬ್ಬೊಬ್ರೆ? 9 ದಿವಸ ಇರುತ್ತೆ. 9 ದಿವಸ ಮ್ಯಾಕ್ಸಿಮಮ್. ಯಾವುದು 9 days. ಕದಿರಯ್ಯನ ಅವ್ರ ಬಂದು 9 ದಿವಸನಾ? ಎಲ್ಲಿ ಎಷ್ಟು ದಿನ ಇರ್ತೀರಿ? 3 ದಿವಸ. ಯಾವತ್ತು ಇರೋದು? ಶನಿವಾರ 2 ದಿವಸ. 3 ದಿವಸ. ಆಮೇಲೆ ಜಿ ಕುಮಾರ್ ಎಲ್ಲಿ ಅಲ್ಲ 3 ದಿನ. ಬೇರೆ ಹಾಂ ಇವತ್ತು ಹೇಳ್ತೀರಾ? ಅಲ್ಲ ಇವತ್ತು ಇರ್ತೀರ? 7ನೇ ತಾರೀಕು 7 ದಿನ. ಇವತ್ತ ನಿಮ್ಗೆ ಯಾಕೆ ಬೇರೆ ರೀತಿ ಜಿಲ್ಲಾ ಮಾತ್ರ? ಸರ್ ಹಳ್ಳಿಗಳಲ್ಲೆಲ್ಲ ಏನು ಸರ್ ಹಳ್ಳಿಗಳಲ್ಲೆಲ್ಲ ಏನು ಮಾಡ್ತಾರೆ ಅಂದರೆ ಸರ್ ಊರಿಂದ ಬರೋದು ಅವತ್ತೆಲ್ಲ ಊರು ಬಿಟ್ಟೋಗ್ಬಿಡ್ತಾರೆ ಸರ್. ಏನು ಮಾಡ್ತಾರೆ, ನಾಳೆ ದಿವಸ ಪಾಠ್ಯ ಮಾಡ್ಕೊಂಡು ಮುಂಚೆನೇ ಇಟ್ಬಿಟ್ಟು ಅವತ್ತಿನ ದಿನ ಇಟ್ಬಿಟ್ಟು ನೆಕ್ಸ್ಟ್ ದಿನ ಪಾಠ್ಯ ಮಾಡ್ಕೊಂಡು ಎಲ್ಲ ಶನಿವಾರ ಮತ್ತೆ 7 ದಿನ ಇರ್ತೀರಾ? ಕಿಡಿ ಇಲ್ಲ, ಇಲ್ಲೇ ಪೊಲೀಸರು ಇರ್ತಾರೆ ಅಂತ ಬಂದಿದ್ದೀವಿ ಅಂದರೆ ಅವರೇ ನೀವು ನಾಶ ಇಟ್ಕೊಬೇಡಿ ಅಂತ ನಿಮ್ಮನ್ನ ಬೆಟ್ಟಿಸಿಲ್ಲ. ಆಮೇಲೆ ಬೇರೆಯವರು ಸೆಕೆಂಡ್ ವಾರ್ಡಾ? ಯಾವತ್ತು